brought to you by Vigard. ಇವತ್ತು ಮಾನ್ಯ ಯಡಿಯೂರಪ್ಪನವರ ಒಂದು ಹೇಳಿಕೆ ನೋಡಿದೆ ನಾನು. JDS ಅಂತ ಪ್ರಸ್ತಾಪ ಮಾಡದೇನೆ ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ. JDS ಅನ್ನು ಪ್ರಸ್ತಾಪ ಮಾಡಿಲ್ಲ ಅವರು. ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ. ನನ್ನ ಪ್ರಶ್ನೆ, ನಿಮ್ಮ ಮೈತ್ರಿ ಒಳ ಒಪ್ಪಂದ ಯಾರ ಜೊತೆಗೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೇರವಾಗಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಅನ್ನೋದನ್ನು ಸ್ವತಃ ಕಾಂಗ್ರೆಸ್ಸಿಗರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವರೆಲ್ಲ ಮಾತಾಡಿದ್ದು ನಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ಸಿನ ಒಳ ಒಪ್ಪಂದ ಮಾಡಿಕೊಂಡಿದ್ದಕ್ಕೋಸ್ಕರ ಒಬ್ಬ ಸಾದರಲಿಂಗಾಯತದ ನಾಗರಾಜ್ ಗೌಡ ಸೋತರು. ಇನ್ನೊಬ್ಬ ಹಿಂದುಳಿದ ವರ್ಗದ ಗೋಣಿ ಮಹಾಂತೇಶ್ ಕೂಡ ಸೋತರು. ಈ ಒಳ ಒಪ್ಪಂದ ಮಾಡಿಕೊಂಡು ತಿಣುಕಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಗೆದ್ದರು. ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಒಬ್ಬ ಶಕ್ತಿಹೀನ ಅಭ್ಯರ್ಥಿ ತಂದು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಅನೇಕ ಕಾಂಗ್ರೆಸ್ಸಿಗರೇ ನನ್ನ ಹತ್ರ ನೇರವಾಗಿ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಅವರು ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರಂಗೆ ಓಟ್ ಕೊಡಲ್ಲ, ಶಕ್ತಿಹೀನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ನಾವು ನಿಮಗೇ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಮುಂದೆ ಬಂದಿರೋದು ನಾನು ತುಂಬ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಒಳ ಒಪ್ಪಂದದ ವ್ಯವಸ್ಥೆ ಇದೆಯಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಇರಲಿಲ್ಲ. ನೇರವಾಗಿ ಕಾಂಗ್ರೆಸ್ಸಿಗೆ ಶೆಡ್ ಹೊಡೆದು ನಾನಿರ್ಬೋದು, ಅನಂತಕುಮಾರ್ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅನೇಕ ಹಿರಿಯರ ಪ್ರಯತ್ನದಿಂದ 108 ಸ್ಥಾನದ ತನಕ ನಾವು ಹೋಗಿದ್ವಿ. ಅದು ಎಲ್ಲ ಸಮಾಜದ ಜೊತೆಗೂ ನಾವು ಒಂದಾಗಿದ್ವಿ. ಹಿಂದುತ್ವದ ಜೊತೆಗೆ ರೈತರ ವಿಚಾರವನ್ನು ತಗೊಂಡು ನಾವು ಹೋರಾಟ ಮಾಡಿಕೊಂಡಿದ್ವಿ. ಹಾಗಾಗಿ ನಮ್ಮ ಜೊತೆಗೆ ರೈತರು, ಯುವಕರು, ಎಲ್ಲ ವರ್ಗದ ಜನ ನಮ್ಮ ಜೊತೆ ಬೆಂಬಲ ಕೊಡ್ತಿದ್ದಂಗೆ 108 ತನಕ ಹೋದ್ವಿ. ಆ ಹಿಂದುತ್ವದ ವಿಚಾರ ಪಕ್ಕಕ್ಕೆ ಸರಿಸಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಜಾತಿ ರಾಜಕಾರಣದ ಪ್ರಯತ್ನ ಮುಂದುವರಿತು. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಳ ಒಪ್ಪಂದದ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದದ ಕಾರ್ಯ ಕೂಡ ನಡೀತು. ಹಾಗಾಗಿ 108ರಿಂದ 66 ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಈಗ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಆಘಾತ ಆಗತ್ತೆ ಅನ್ನೋಂಥ ಒಂದೇ ಕಾರಣಕ್ಕೂ ಕೂಡ ನಾನು ಪಕ್ಷೇತರವಾಗಿ ಸ್ಪರ್ಧೆ ನಾನು ಮಾಡಿರೋದು. ಮನೆ ಯಡಿಯೂರಪ್ಪನವ್ರು ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಹೇಳಿದ್ರ ನಾನು ಯಾವುದನ್ನು ಕೂಡ ನಾನು ಉತ್ತರ ಕೊಡಲ್ಲ. ನನಗೆ ಇದು ಉತ್ತರ ಬೇಕು. ನೀವು ಕೊಡಲ್ಲ ಅಂದರೆ ರಾಜ್ಯದ ಜನ ಬಿಡಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲಿ ಜಾತಿ ರಾಜಕಾರಣ ಮಾಡ್ತಿಲ್ವಾ? ಹಿಂದುತ್ವನ ಪಕ್ಕಕ್ಕೆ ಸರಿಸಿಲ್ವಾ? ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿಲ್ವಾ ಅನೇಕ ಕ್ಷೇತ್ರಗಳಲ್ಲಿ? ಸೋಲ್ತಾರೋ ಗೆಲ್ತಾರೋ ನನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದು ಟಿಕೆಟ್ ತೊಗೊಂಡಿಲ್ವಾ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಹೀನ ಸ್ಥಿತಿ ಬರೋದಕ್ಕೆ ನಿಮ್ಮದು ಒಂದು ಪ್ರಮುಖ ಪಾತ್ರ ಅಲ್ವಾ? ಉತ್ತರ ಕೊಡಬೇಕು. ಈಶ್ವರಪ್ಪನವರ ಯಾವುದೇ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂದರೆ ಅರ್ಥ ಏನು? ನಾನು ಹೇಳೋದನ್ನು ಸತ್ಯ ಅಂತ ಇಡೀ ರಾಜ್ಯ ಜನ ಹೇಳ್ತಾ ಇದ್ದಾರೆ. ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿದ್ದೆ. ನಾನು
ಎಲ್ಲ ವಕೀಲರು ಹೇಳ್ತಾ ಇದ್ರು, ನೀವು ತಗೊಂಡಿರೋಂಥ ಹೆಜ್ಜೆ ದಿಟ್ಟ ಹೆಜ್ಜೆ, ಇದು ಸರಿ ಇದೆ, ನಿಮ್ಮ ಸಿದ್ಧಾಂತ ಸರಿ ಇದೆ, ನಿಮ್ಮ ಜೊತೆ ನಾವಿರುತ್ತೇವೆ. ಅವ್ರಗಳ ಭಾವನೆನ ನಾನು ಇವತ್ತು ಯಡಿಯೂರಪ್ಪನವ್ರ ಮುಂದೆ ಇಡ್ತಾ ಇರೋದು, ವಕೀಲರ ಭಾವನೆ. ಉತ್ತರ ಕೊಡ್ಲಿ ಅವರು. Brought to you by Vigart.